ದೀಪ, ನೀನು ಪ್ರೀತಿ ಮಾತಿನ ವಿಚಾರವನ್ನ ಮುಚ್ಚಿಟ್ಟು ಎಂತ ಅನ್ಯಾಯ ಮಾಡಿದೆಯಮ್ಮ. ನಿನಗೆ ಏನೇ ಕಷ್ಟ ಇದ್ದಿರುವೆ ಈ ಅಣ್ಣ ನಿಂತೆ ಬಗೆಹರಿಸ್ತೀನಮ್ಮ. ದೀಪ, ಯಾರಿಗೋಸ್ಕರ ಮೈ ಮಾಡಿಕೊಂಡೆ? ಈ ವಿಷಯವನ್ನು ಮುಚ್ಚಿಟ್ಟು ಈ ಹಣ್ಣಿಗೆ ಹೇಳಿದ್ರೆ ಕಾಲ ಕೈಯ ಕಟ್ಟಿ ಅವರಿಗೆ ಮದುವೆ ಮಾಡ್ತಿದ್ದಿಲ್ಲಮ್ಮ. ನೀನು ಮೋಸ ಆಗಬಲ್ಲೆ, ನನಗೂ ಮೋಸ ಮಾಡಿ ಹೋಗಿಲ್ಲಮ್ಮ. ಯಾರಿಗೋಸ್ಕರ ಮೈ ಮಾಡಿಕೊಂಡು? ದೀಪ ದೀಪ, ದೀಪ, ಈ ಅಣ್ಣ ತಂಗಿ ನೆನಪು ನಿನ್ಗೆ ಬಂದಿರೋನಮ್ಮ. ನೀನು ಅಳ್ತಾ ಇದೀಯಾ? ಅಳ್ತಾ ಇದ್ದಮ್ಮ. ಹೇಳ್ತೀನಿ ಕೇಳಮ್ಮ. ಚಿಕ್ಕ ವಯಸ್ಸಲ್ಲೇ ತಂಗಿ ಕಳ್ಕೊಂಡವಳ. ನೀನು ಇರೋದು ಇನ್ನೊಬ್ಬ ತಾರ. ಯಾಕೆ ಅಂದ್ರೆ ಅಣ್ಣ, ಬೇಡಮ್ಮ ಬೇಡ. ಈಗಾಗಲೇ ಒಬ್ಬರ ಕಳ್ಕೊಂಡು ಈಗಾಗಲೇ ಆದ್ರೆ ನಾನು ಮಾತ್ರ ವಿನಯನ ಸುಮ್ಮನೆ ಬಿಡಲ್ಲ. ನನ್ನ ಅಪ್ಪನ ಸಾವಿಗೆ ಕಾರಣನಾದ ವಿನಯನ ಏನ್ ಮಾಡ್ತೀನಿ ಗೊತ್ತಾ? ಅವನನ್ನ ಕೊರಗಿ ಕೊರಗಿ ಸಾಯ್ಬೇಕು. ಅವನ ಸಂಸಾರವನ್ನ ಚಿತ್ರ ಚಿತ್ರ ಮಾಡಿ ನನ್ನ ಜನ್ಮ ಸಾರ್ಥಕ ಆಗೋದು. ಅಂದ್ರೆ ನಾನು ನಿನ್ನ ಒಡಹುಡಿ ತಂಗಿ ತಾರಣೆ ಅಲ್ಲ. ದೀಪ ಅಲ್ಲ, ಏನಮ್ಮ ಹೇಳ್ತಿದ್ಯಾ? ಈಗಾಗಲೇ ಒಬ್ಬ ತಂಗಿಯನ್ನು ಕಳ್ಕೊಂಡು ಮತ್ತೆ ನಾನು ನೀನು ಕಳ್ಕೊಂಡ್ರೆ ನಾನು ಬದುಕಿ ಏನಮ್ಮ ಪ್ರಯತ್ನ? ಯಾಕೆ ಅಂದ್ರೆ ನೀನಿರೋದು ಒಬ್ಬ ತಂಗಿಯಮ್ಮ ಈಗ. ಯಾಕೆಂದ್ರೆ ನೀನ್ ಇಲ್ಲ ನನ್ನ ಜೊತೆಲಿ ನಾನು ಬದುಕು ಹಾಲು ಕೊಂಬಿ ಆಗುತ್ತೆ ಕಡಮ್ಮ, ಹಾಲು ಕೊಂಬಿ ಆಗುತ್ತೆ. ನಿನ್ ಮಾತಿನ ಅರ್ಥ ನನ್ನ ಹತ್ತಿರದಿಂದ ಪ್ರೀತಿಸಿ ಮೋಸ ಮಾಡಿದ ವಿನಯನ ಸುಮ್ಮನೆ ಬಿಡ ಹೋಗ್ತೀಯ? ಇಲ್ಲ ಅಣ್ಣ, ಖಂಡಿತ ಇಲ್ಲ. ಅವನು ಮಾಡಿದ ತಪ್ಪಿಗೆ ಅವನು ಶಿಕ್ಷೆ ಅನುಭವಿಸಲೇಬೇಕು. ನೀನ್ ಸುಮ್ಮನೆ ನೋಡ್ತಾ ಇರೋಣ ಅವನ್ಗೇನ್ ಗತಿ ಕಾಣಿಸ್ತೀನಿ ಅಂತ. ಏನ್ ಬೇಡಮ್ಮ, ದುಡ್ಕೋ ಕೆಡ್ಕೋ. ಯಾಕೆ ಅಂದ್ರೆ ತಂಗಿ ಅಂತ ಇರೋದು ನೀನು ಒಬ್ಬಳೆ ಅಮ್ಮ. ದುಡ್ಕೊಳ್ಳೋದು ಭಾರಿ ಕಷ್ಟಕರಮ್ಮ. ಏನನ್ನ ನೀನ್ ಮಾತಾಡ್ತಿದ್ರು? ಹಾಗಾದ್ರೆ ನನ್ ಮೇಲೆ ನಿನಗೆ ಪ್ರೀತಿನೇ ಇಲ್ವಾ? ಯಾಕಮ್ಮ ನಂತೀಯ? ನೀನು ನನ್ನ ಮೇಲೆ ಪ್ರೀತಿ ಇದೆ ಕಣಮ್ಮ. ಯಾಕೆ ಅಂದ್ರೆ ಹಾಗಾದ್ರೆ ಒಬ್ಬಳ ಕಳ್ಕೊಂಡು ಅನುಭವಿಸ್ತಾ ಇದ್ದೀನಿ. ಕಳ್ಕೊಂಡು ನಾನು ಬದುಕಿ ಏನಮ್ಮ ಪ್ರಯತ್ನ? ಆದ್ಮೇಲೆ ಧೈರ್ಯವಾಗಿರೋಣ, ನನಗೇನು ಆಗಲ್ಲ. ಆದ್ರೆ ಆ ವಿನಯ್ಗೆ ನಾನು ಯಾವ ರೀತಿ ಪಾಠ ಕಲಿಸ್ತೀನಿ ಅಂದ್ರೆ ಈ ಜಗತ್ತಿನಲ್ಲಿ ಪ್ರೀತಿ ಮೋಸ ಮಾಡೋ ಪ್ರತಿಯೊಬ್ಬ ಹುಡುಗನ್ಗೂ ಇದು ಬರೀ ಪಾಠವಾಗ್ಬೇಕು. ಆದ್ರೆ ನನ್ನ ಜನ್ಮ ಸಾರ್ಥಕ ಆಗೋದು. ನೀನ್ ಸುಮ್ಮನಿರಲ್ಲ, ಏನು ಆಗಲ್ಲ. ಏನು ನನ್ಗೇನು ಒಂದು ಇಲ್ಲಿ ಗೊತ್ತಾಗೋದಮ್ಮ. ಈ ಅಣ್ಣಿನ ಹತ್ರ ನಿರ್ಣಯಿತ ಚೆನ್ನಾಗಿದ್ರೆ ಅಷ್ಟೇ ಸಾಕಣಮ್ಮ. ಆಯ್ತಲ್ಲ, ಧೈರ್ಯವಾಗಿರು ಧೈರ್ಯವಾಗಿರು, ನನ್ಗೇನು ಆಗಲ್ಲ. ಬಂದಿರೋರೆ, ಆ ದೇವರು ತುಂಬಾ ಕೆಟ್ಟವರು. ನಿನಗೆ ಈ ರೀತಿ ಮೋಸ ಮಾಡಬಾರ್ದಾಯ್ತು. ಏನ್ ಮಾಡಕ್ಕಾಗದೆ? ಎಲ್ಲ ಬ್ರಹ್ಮ ಲಿಖಿತ. ಎದುರಿಸಲೇಬೇಕು. ಗೌಡ್ರೆ, ಹಣ ಬಂದು ಕೊನೆಯಾರ ಗೌಡ್ರೆ, ಪ್ರೀತಿಯಿಂದ ಸಾಕಿದ ಚಿಕ್ಕ ವಯಸ್ಸಲ್ಲೇ ತೆಂಗಿನ ಕಲ್ತು ಬಿಟ್ಟಿವಿ. ಅದನ್ನ ಹೆಂಗೆ ಮನೆಯಕ್ಕಾಗುತ್ತೆ ಗೌಡ್ರೆ? ಸಮಾಧಾನ ಮಾಡ್ಕ ಕಾರ್ತಿಕ, ಸಮಾಧಾನ ಮಾಡ್ಕೋ. ವಿಧಿ ಆಟದ ಮುಂದೆ ಅವ್ರು ಆಡಿಸ್ತಂತೆ ನಾವು ಆಡ್ಲೇಬೇಕು. ಚಿಂತೆ ಮಾಡ್ತಾ ಇದ್ರೆ ಕಳೆದೋದ ನಿನ್ ತಂಗಿ ಮತ್ತೆ ವಾಪಸ್ ಬರ್ತಾಳ? ಮುಂದೆ ಆಗ್ಬೇಕಾದ ಕೆಲ್ಸದ ಕಡೆ ಗಮನ ಕೊಡು. ಹೌದು ಗೆಳೆಯ, ಏನು ವಿಷಯಗಳಿಗೆ ನಡಿಬಾರ್ದಾಯ್ತು ನಡೆದೋಗಿದೆ. ದುಃಖ ಪಡುವುದನ್ನ ಬಿಟ್ಟು ಇಲ್ಲಿ ನೀಚೆ ಏನು ನಡಿಬೇಕೋ ಅದನ್ನ ಯೋಚನೆ ಮಾಡು. ಇರುವ ತಂಗಿನಾದ್ರೂ ಚೆನ್ನಾಗಿ
ಚಾಪಲ್ಯವನ್ನ ತಾರ ಜೊತೆ ಹಂಚ್ಕೋ. ಏನ್ ಹೇಳಿದ್ರಿ? ಕೆಟ್ಟ ಘಟನೆಯನ್ನ ಮರ್ತು ಬಿಡಬೇಕಾ? No, never. ಆ ವಿನಯ್ ನನ್ನ ಅಕ್ಕಳಿಗೆ ಮೋಸ ಮಾಡಿದ್ದಾನೆ. ಅವನಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅದನ್ನು ಕಲಿಸ್ತೀನಿ. ನೀವು ಡೋಂಟ್ ವರಿ. ಏನಮ್ಮ ನೀ ಹೇಳ್ತಾ ಇರೋದು? ಆ ಧರ್ಮಸ್ಥಮ್ಮ ವಿನಯ್ ತಾನೇ? ಹೌದು. ಹಾ ಚೆಂಡಾಳ ನನ್ನ ತಂಗಿನ ಪ್ರೀಸ್ಗೆ ನಾಟಕ ಹಾಡಿ ಮೋಸ ಮಾಡ್ಬಿಟ್ಟ. ಅದಕ್ಕೆ ಈ ಕಾಜುಗಳೇ ಓಹೋ, ಇಂಥ ಕೆಲಸ ಮಾಡಿದ ಬಡ್ಡಿ ಮಗ. ಇಂಥ ಬಡ್ಡಿ ಮಕ್ಕಳನ್ನ ಹಿಡಿದು ಕಾನೂನು ಗೊಪ್ಸಿ ಜೀವನ ಪೂರ್ತ ಜೈಲಲ್ಲಿ ಕೊಳೆಯಂಗ್ ಮಾಡ್ಬೇಕು. ಗೌಡ್ರೆ, ಅವರ ಕಾನೂನು ಒಪ್ಪಿಸಿದಾಗ ಯಾರೋ ತಪ್ಪಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ನಾನು ಒಂದು ಗತಿ ಕಾಣಿಸ್ಲೇಬೇಕು. ಮುಳ್ಳಾಗೆ ತೆಗಿಬೇಕು. ಅವಾಗಲೇ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಕ್ಕದು. ಹೌದು ಗೆಳೆಯ, ನೀ ಹೇಳೋದು ಸರಿನೇ. ಅವರ ಸಮಯ ನೋಡಿ ಗುಂಡಿ ತೋಡಿ ಊತಾಕ್ಬಿಡ್ಬೇಕು. ಇಂಥ ಕುಲಘಾತಕರನ್ನ ಈ ಭೂಮಿ ಮೇಲೆ ಬದುಕೋಕ್ ಬಿಡಬಾರ್ದು. ನೋಡ್ ಗೆಳೆಯ, ನೀನ ಬೆಂಗವರ ಹಾಗೆ ನಾವಿರ್ತೀವಿ. ನೀ ಬೇಕಾದನ್ನು ಮಾಡು. ಬಂದಂತ ಗಂಡಂತ್ರವನ್ನ ಏನೇ ಆದ್ರೂ ನಾನು ನೋಡ್ಕೊಳ್ತೀನಿ. ಇಂಥವರನ್ನ ಈ ಭೂಮಿ ಮೇಲೆ ಸುಟ್ಟಿ ಬೂದಿ ಮಾಡ್ಬಿಡ್ಬೇಕು. ಹೌದು ಕಾರ್ತಿಕ್, ಇಂಥ ವಿಷ ಜಂತುಗಳನ್ನ ಮುಖಕ್ಕೆಲೆ ಚೂಟ್ ಹಾಕ್ಬೇಕು. ಇಲ್ಲ ಅಂದ್ರೆ ಬೆಳೆದ ಎಮ್ಮರವಾಗಿ ನಾಳೆ ನಮ್ಮನ್ನೇ ನುಂಗುತ್ತೆ. ಕಾರ್ತಿಕ್, ನಾನಿನ್ ಬರ್ಲೆ? ಸರಿ ಸಾಕವ್ರೆ, ಬರ್ಲೆ ಆಯ್ತು. ಬಾಯ್, ಬರ್ತೀನಿ. ಅಣ್ಣ, ನೀನೇನು ತಲೆ ಕೆಡ್ಸ್ಕೊಬೇಡ. ಎಲ್ಲರೂ ನನ್ನ ಕೈ ಬಿಡು, ನಾನ್ ನೋಡ್ಕೋತೀನಿ. ನಡಿ ಒಳಗೆ ಹೋಗೋಣ. ಗಗನ ಕುಸುಮದಂತೆ ಬೆಳೆಬೇಕಾದ ಹೆಣ್ಣು ಸತ್ತು ಸುಡ್ಗಾಡ್ಸಾರಾಯ್ತು. ಬೇಟೆ ಆಡಿದ ಬೇಟೆಗಾರ ರಾಜಾರೋತ್ಸವಗೆ ತಿರ್ಗಾಡುವಂತಾಯ್ತು. ವಿಚಿತ್ರ, ಬೇಕಾದ ವಿಧಿಯ ದಾವಡೆಯಲ್ಲಿ ಸಿಲುಕಿರಲಿ ಭಿಕಾರಿ ವಿನಯ್. ಏನ್ ಮುಂದೆ ಸರಿದೂಗಿಸಿಕೊಳ್ಳೋ ನಿನ್ನ ಬಾಳಿನ ಪುಟಗಳನ್ನ. ಬಡತನದ ಭಾವನೆಯಲ್ಲಿ ಕಾಲ ಕಳೆಯಬೇಕಾದ ನೀನು
ಇನ್ನು ನಿನ್ನ ಕೆಲವು ದಿನಗಳಲ್ಲಿ ನಿನ್ನ ಮನೆ ಸರ್ವನಾಶ. ಏನ್ ಮುಂದೆ ತಾರಳಿಗೆ ವರ್ತಿಸಿ ಉಪಕಾರ ಮಾಡುವ ರೀತಿಯಲ್ಲಿ ಅವಳಿಗೆ ಹಾಕುವೆ ಗಾಳವ. ತಾರಳಂತ ತುಂಬಿದ ಯೌವನ ನನ್ನಂತ ರಸಿಕನಿಗೆ ಹಬ್ಬದೂಟ. ಅಂದು ಇಂದು ಎಂದೆಂದು ನೀನು ನನಗೆ ಸುಖದ ಭೋಜನ. ವಿಷ ಆವಿಗೆ ಅಲ್ಲಲ್ಲಿ ವಿಷವಾದರೆ ಚೇಳಿಗೆ ಕೊಂಡಿಯಲ್ಲಿ ವಿಷ. ಆ ಶಿವನಿಗೆ ಗಂಟಲು ವಿಷವಿದ್ದರೆ ಈ ವಿಷಕಂಠನಿಗೆ ಮೈಯೆಲ್ಲ ವಿಷ. ಧರ್ಮಣ್ಣ, ನಿನ್ನ ಸಂಸಾರ ಸರ್ವನಾಶ. ಸುಖ ನೋವು ಎಲ್ಲ ತಡ್ಕೊಂಡು ಈ ನಾಟಕದ ರೂವಾರಿಗಳಾದ ಅರುಮ್ಮಾಳ್, ಮರಿಗೌಡ ಹಾಗೂ ಶಂಕರ ನನ್ ಜೊತೆಗಾರ ಇಲ್ಲ. ನನ್ ಜೊತೆಗಾರ ಅದು ಎಲ್ಲಿದನೋ ಏನೋ. ಚೆನ್ನಿ, ನಿನ್ ಜೊತೆಗಾರ ಇಲ್ಲೇ ಬೇಕಾರೆ ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತೀಯ? ನನಗೆ ಮದುವೆ ಆಗೋ ಚಳಿಗಾಲದಲ್ಲಿ ಚಳಿ ಬಿಡಿಸಿ ನಾ ಬೆಚ್ಚನ್ ಮಾಡ್ತೀನಿ. ಆಗ ಮಜನೇ ಒಂಥರ. ಲೋ, ತೂಕ ಹಾಕತೀನಿ ಅಂದ್ರು ಅರ್ಧ ಕೆಜಿ ಮಾಂಸಿಲ್ಲ ನಿಂತವ. ಬಸಿಕತೀನಿ ಅಂದ್ರು ಅರ್ಧ ಪಾವ್ ರಕ್ತ ಸಿಗಕ್ಕಿಲ್ಲ. ನಿನ್ನ ನಾನು ಮದುವೆ ಆಗ್ಬೇಕಾ? ನಿಂತವ್ ಏನಾಗುತ್ತೆ ಅಂತ ನಾನು ನಿನ್ ಮದುವೆ ಆಗೋಣ ಹೇಳು. ಮತ್ತೆ ಹಿಂಗನ್ಬಿಟ್ಟೆ ನನಗೆ ಅಂದ ಇಲ್ವಾ ತಂದೆ ಇಲ್ವಾ? ನೀನ್ ಪ್ರೀತಿ ಮಾಡೋ ಮನಸ್ಸಿಲ್ವಾ? ಇಷ್ಟೆಲ್ಲ ಇರ್ಬೇಕಾದ್ರೆ ಏನಾಗುತ್ತೆ ನಿಮ್ಗೆ? ಎಲ್ಲಾನು ಕೊಟ್ಟನೆ ಭಗವಂತ. ಆದ್ರೆ ಮಡಗ್ಬೇಕಾಗಿರೋದೇ ಸರಿಯಾಗಿ ಮಡಗ್ ಕಳ್ಸಿಲ್ಲ ನಿನಗೆ. ಅದೇನಾದ್ರೂ ಸರಿಯಾಗಿದ್ದಿದ್ರೆ ಆಮೇಲೆ ಯೋಚನೆ ಮಾಡ್ಬೋದಾಗಿತ್ತು ನಿನ್ನ ಮದ್ವೆ ಆಗೋದು ಬೇಡವೋ ಅಂತ. ಏನು ಅಂತ ಅರ್ಥ ಆಗ್ಲಿಲ್ವಾ? ನಾನು ಮನಸ್ಸು ಮಾಡಿದ್ರೆ ಮಕ್ಕಳನ್ನ ನಾನ್ ಮನಸ್ಸು ಮಾಡಿದ್ರೆ 6 ತಿಂಗಳಿಗೆ ಒಂದು ಮಗ ಹುಡ್ಸ ಭೂಪತಿ ಗಂಡಕನೇ. ಮಗು ಏನು ಬೀದಿಲೋಗ ನಾಯಿ ಮರಿಗಳು ಹುಟ್ಟಿಸ್ತವೆ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಸ್ವಲ್ಪ ವಿಚಾರ ಮಾಡು. ಏನು ಅಂತ ಹೇಳ್ಬಾರ್ದಾ? ನೋಡು, ನಾನು ಹೇಳಿದ್ದು ಆಸ್ತಿ
ಚೆನ್ನಾಗಿ ದುಡ್ಡಿದ್ದಿದ್ರೆ ನಾವಿಬ್ರು ಸುಖವಾಗಿ ಸಂಸಾರ ಮಾಡ್ಬೋದಾಗಿತ್ತು. ಮೊದ್ಲು ನೆಟ್ಟಿಗೆ ಮಾಡೋದನ್ನ ಕಲ್ತ್ಕೋ. ನಾ ಚೆನ್ನಾಗಿ ಮಾಡ್ತೀನಲ್ಲ, ಏನ ನೀ ಹೇಳಲ್ಲ ಅದನ್ನ. ಇದು ಮಾತಿರ್ತದ ಅಲ್ಲಿಗೆ ಹೋಯ್ಸದಿದು. ನಾನು ಹೇಳಿದ್ದು ಅದನ್ನೆಲ್ಲ, ನಿಮ್ ಗೌಡ್ರ ಮನೆ ಕೆಲ್ಸನ. ಅದನ್ನ ನಾನೇನೋ ತಿಳ್ಕೊಬಿಟ್ಟಿದೆ. ತಿಳ್ಕತಿಯಕ್ಕಲ್ಲ, ತಿಳ್ಕತಿಯ, ಅದು ನಿನ್ ತಪ್ಪಲ್ಲ. ನಿನಗ್ ಬಂದಿದೆಯಲ್ಲ ವಯಸ್ಸು, ಆದ್ರೂ ತಪ್ಪು. ಚನ್ನಿ, ನೀನು ಒಪ್ಕೊಂಡ್ಬಿಟ್ಟಲ್ಲ, ಕಾವೇರಿ ನೀರು ಉಕ್ಕಿ ಉಕ್ಕಿ ಹರಿದಂಗೆ ನೀನ್ ಬೇರೆ ನನಗೆ ಪ್ರೀತಿ ಉಕ್ಕಿ ಉಕ್ಕಿ ಹರಿತೈತೆ. ನನ್ನ ಮದುವೆ ಮಾಡ್ಕೋ, ನೀನು ಬಂಗಾರ ಜಿಂಕ ತರ ಮಾಡ್ಕೊತೀನಿ. ನೋಡೋ, ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಈ ಚೆನ್ನಿ ಏನಿದ್ರು ಹೊಲ್ದವ್ರ ಪಾಲಿಗೆ ಹೂವಿದ್ದಂಗೆ, ನಿನ್ನಂತವ್ರ ಪಾಲಿಗೆ ನಾಗ ಹಾವಿದ್ದಂಗೆ. ನನ್ನನ್ನು ಏನಾದ್ರೂ ಮುಟ್ಟಿದ್ರೆ ಸುಟ್ಟು ಬೂದಿ ಆಗ್ಬಿಡ್ತೀಯ, ಹುಷಾರ್. ಯಾಕೆ ಕೋಪ ಮಾಡ್ಕೊತೀಯ ಚನ್ನಿ? ನಾನೇನೇ ಹೇಳುದು, ಏನೇ ಮಾಡು, ನೀನು ಒಳ್ಳೇದಕ್ಕೇನೆ, ಸ್ವಲ್ಪ ಅರ್ಥ ಮಾಡ್ಕೋ. ಅಯ್ಯೋ ಭಗವಂತ, ಲೋ, ಯಾಕೋ ಸುಮ್ನೆ ನನ್ ತಲೆ ತಿಂತ ಇದೀಯಾ? ನೋಡು, ಸ್ವಲ್ಪ ದಿನ ಟೈಮ್ ಕೊಡು, ಆಮೇಲೆ ಬೇಕಾದ್ರೆ ವಿಚಾರ ಮಾಡಿ ಹೇಳ್ತೀನಿ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡು, ಏನೋ ಒಂದು ಗೀತೆ ಆಡಿ ನನ್ನ ದೇಹನ ಸ್ವಲ್ಪ ತಣ್ಣಗೆ ಮಾಡ್ತೀಯಾ? ತಣ್ಣಗ್ ಮಾಡ್ಬೇಕಾ? ಸರಿ ಬಿಡು, ಮಾಡ್ಮೆ, ಅದಕ್ಕೇನಂತೆ.
ಮಠೆ ಸ್ವಾಮಿಗಳಲ್ಲಿ ಕೈ ಕೈ ಹಿಡ್ಕೊಂಡು ಕೈ ಸೋಪ್ಕೊಂಡು ಲಲ್ಲ ಹೊಡಿತಾ ನಿಂತಿದ್ಯಲ್ಲ, ನಾನು ಏನ್ ಹೇಳಿದೆ ನಿನಗೆ? ನಂಬರ್ 1 ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿದ್ದೆ. ನೀನ್ ಹಿಂಗ್ ಅಲ್ಲೇ ಮಾಡಬಾರ್ದ ಮಾಡಿ ಮುಂದೆ ತಂದು ನಿನ್ನ ಕಳಿಸ್ಬಾರ್ದ, ಕಳಿಸ್ಬಿಡ್ತಾರ ಅವ್ರು ನಿನ್ನ. ನಾನು ತಿಪ್ಪೆ ಜೊತೆಲಿ ಡ್ಯಾನ್ಸ್ ಆಡದ? ನೋ ನೆವರ್. ನಾನು ಯಾವ್ದೇ ಕಾರಣಕ್ಕೂ ಅವ್ರ ಹಿಂದೆ ಮಾತ್ರ ಹೋಗೋದಿಲ್ಲ. ಈಗ ಕಣ್ಣಾರ ನೋಡಿದ್ಮೇಲೆ ನೀನು ಡ್ಯಾನ್ಸ್ ಹೊಡಿತಿರುದ್ದ? ಅದೇನಾಯ್ತು ಅಂದ್ರೆ ನನ್ ಪಾಡಿಗೆ ನಾನು ಸುಮ್ನೆ ಬರ್ತಾ ಇದ್ನ, ತಿಪ್ಪೆ ಇಲ್ಲಿ ನಿಂತಿದ್ನ, ನಾನು 2 ಸ್ಟೆಪ್ ಹಾಕ್ತೀನಿ ಅಂತ ಹೇಳಿದ್ನ. ನನಗೂ ಪ್ರಾಕ್ಟೀಸ್ ಆಗುತ್ತೆ ಅಂತ ಅವನ ಜೊತೆ ಬರೀ 2 ಸ್ಟೆಪ್ ಹಾಕಿದ್ ಅಷ್ಟೇ, ಬೇರೆ ಏನು ಮಾಡಿಲ್ಲ. ಅದಕ್ಕೆ ನಿನ್ಗೆ ಹಳ್ಳಿ ಗುಗ್ಗು ಅಂತ ಅನ್ನೋದು. ಯಾಕೆಂದ್ರೆ ಅವರು ಸರಿ ಇಲ್ಲ ಕಣೆ, ಮುಂದೆ ತಂದು ಬಿಡ್ತಾರೆ ಅವ್ರು ನಿನ್ನ. ಮುಂದೆ ತರೋವರೆಗೂ ನಾನು ಕಡಲೆಪುರಿ ತಿಂತ ಇರ್ತೀನ. ಅದೆಲ್ಲ ಇರ್ಲಿ, ನೀನು ಶೂಟಿಂಗ್ ಯಾವಾಗ ಶುರು ಮಾಡೋದು? ನಾನು ಹೀರೋಯಿನ್ ಯಾವಾಗ ಮಾಡೋದು? ಇನ್ನು ಆಕ್ಟಿಂಗ್ ಹೇಳ್ಕೊಡೋದು ಗೊತ್ತಿಲ್ಲ ಕಣೆ. ಆಕ್ಟಿಂಗ್ ಮುಗಿದ ಮೇಲೆ ಶೂಟಿಂಗ್ ಹೇಳ್ಕೊಡ್ತೀನಿ. ಈಗ ನನ್ನ ಮನ್ಸು ಸರಿಯಿಲ್ಲ. ನಮ್ಮೂರ ಬನ್ನು ಟ್ಯಾಗಿಸ್ ಅಲ್ಲಿ ಒಂದು ಸಿನಿಮಾ ಕವರಂತೆ. ಯಾವ್ದು? ನಾನ್ ನಿನ್ನ ಪ್ರೀಸೋಣ ಬಾ ಅಂತ. ಬಾ, ಇಬ್ರು ಪ್ರೀಸೋಣ. ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹೋಗೋಣ. ನಾನು ಪ್ರೀತಿಯಿಂದ ಕಟ್ಟಿದ ಆಶಾ ಗೋಪುರ ನನ್ನ ಕಣ್ಣೆದುರಲ್ಲೇ ನುಚ್ಚು ನೂರಾಗೋಯ್ತು. ನನ್ನ ಬಾಳೆಂಬ ಬಂಡಿಯಲ್ಲಿ ಪ್ರಯಾಣ ಮಾಡುವ ಮೊದಲೇ ಗುಡುಗು ಸಿಡಿಲಿನ ಆರ್ಭಟಕ್ಕೆ ಸಿಕ್ಕಿ ನನ್ನ ಬದುಕನ್ನೇ ನರ್ತನ ವೇದನೆಗೆ ತಳ್ಳಿತು. ನಾನು ಈ ಜಗತ್ತಿನಲ್ಲಿ ನನ್ನ ದೀಪವನ್ನು ಬಿಟ್ಟು ಯಾಗಪ್ಪ ಬದುಕಲಿ? ಇಷ್ಟು ಬೇಗ ನನ್ನ ಪ್ರೀತಿ ನನ್ನಿಂದ ದೂರ ಆಗುತ್ತೆ ಅಂತ ನನ್ನ ಕನಸು ಮನಸ್ಸಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ದೀಪಾ, ನನಗೆ ಯಾಕೆ ಈ ರೀತಿ ಮೋಸ ಮಾಡಿದೆ? ನನಗೆ ಈ ರೀತಿ ಮೋಸ ಮಾಡಬೇಕು ಅಂತ ಎಷ್ಟು ದಿನಗಳಿಂದ ಕೈಕೊಂಡಿದ್ದೆ. ಪ್ರೀತಿ ಪ್ರೇಮದ ಮಮಕಾರವನ್ನ ನನ್ನ ಹೃದಯದಲ್ಲಿ ತುಂಬಿ ಹಕ್ಕಿ ಪಕ್ಷಿಗಳಂತೆ ಕುಣಿದಾಡಿ ಮಾಯಾಜಿಕೆಯಂತೆ ಮಾಯವಾಗಿ ನನ್ನ ಬದುಕನ್ನ ಕತ್ತಲೆಯಾಗಿ ಮಾಡಿಬಿಟ್ಟಿಯಲ್ಲ ದೀಪ. ನನ್ನ ಬದುಕನ್ನ ಕತ್ತಲೆಯಾಗಿ ಮಾಡಿಬಿಟ್ಟೆ. ನಾನು ನಿನಗೆ ಏನ್ ದ್ರೋಹ ಮಾಡಿದೆ ಅಂತ? ಈ ಕಡೆ ನೀನು ಸುಖವಾಗಿರ್ಲಿಲ್ಲ, ಇಲ್ಲ ನನ್ನನ್ನು ಸುಖವಾಗಿರೋಕೆ ಬಿಡ್ಲಿಲ್ಲ. ಯಾಕೆ ಹೀಗೆ ಮಾಡಿದೆ ದೀಪ? ಪ್ರೀತಿ ಪ್ರೇಮದ ಮಮಕಾರವನ್ನ ನನ್ನ ಹೃದಯದಲ್ಲಿ ತುಂಬಿ ಹಕ್ಕಿ ಪಕ್ಷಿಗಳಂತೆ ಹಾರಾಡಿ ಮಾಯಾಜಿಂಕೆಯಂತೆ ಮಾಯವಾದಿಯಲ್ಲ. ಅಯ್ಯೋ, ಯಾಕೆ ದೀಪ? ವಿನಯ್, ಏನಣ್ಣ? ಏನಿಲ್ಲಪ್ಪ, ನಿನ್ನ ಕೆಲವು ದಿನದಿಂದ ನೋಡ್ತಾ ಇದ್ದೀನಿ. ಏನ ಕರ್ಕೊಂಡು ಹೋಗ್ತಾರೆ ಇರುವೆ, ಯಾಕಪ್ಪ? ಏನಾಯ್ತು? ವಿನಯ್, ಯಾಕಪ್ಪ ಏನಾಯ್ತು? ನಿನ್ನ ನೋಡ್ಕೊಂಡ್ರೆ ಜೀವನದಲ್ಲಿ ಏನೋ ಕಳ್ಕೊಂಡಿರೋ ಕಾಣಿಸ್ತಾ ಇದೆ. ಏನಾಯ್ತಂತ ಹೇಳಪ್ಪ. ಅದಕ್ಕೆ ಅಣ್ಣ, ಅಂತ ನನ್ಗೇನು ಆಗಿಲ್ಲ. ನೀವ್ ಯಾಕೆ ಇಷ್ಟೊಂದು ವೇದನೆ ಪಡ್ತೀರಾ? ಅಂಥದ್ದೇನಾದ್ರೂ ನನ್ಗಾಗಿದ್ರೆ ನಾನೇ ಬಂದು ನಿಮ್ಗೆ ಹೇಳ್ತಿರ್ನಿಲ್ವಣ? ಅಲ್ಲಪ್ಪ, ಯಾವ್ದಾದ್ರು ಸಮಸ್ಯೆ ಸಿಡಿಯಲ್ಲಿ ಸಿಕ್ಕಿ ಎಲ್ಲಿ ನಮ್ಮಿಂದ ದೂರ ಆಗ್ತಿ ಅಂತ ಭಯ ಪಡ್ತಾ ಇದೆ ಕಣ. ಅಣ್ಣ, ಏನ್ ಮಾತು ಅಂತ ಆಡ್ತೀಯಣ? ನಾನು ನಿನ್ನಿಂದ ದೂರ ಆಗೋದ?
ಅದು ಸಾಧ್ಯವಿಲ್ಲ ಅಣ್ಣ. ಯಾವುದೇ ಸಮಸ್ಯೆ ಬಂದ್ರು ಎದುರಿಸ್ತೀನಿ ಹೊರತು ನಾನು ನಿನ್ನಿಂದ ದೂರ ಆಗಲ್ಲ. ದೇವರಾದ ಅಣ್ಣನನ್ನ ಮತ್ತೆ ನನ್ನ ಬಿಟ್ಟು ನಾನ್ ದೂರ ಹೋಗ್ತೀನಣ್ಣ. ವಿನಯ್, ಯಾಕಪ್ಪ ಯಾಕೆ ಇಷ್ಟೊಂದು ಮನ್ಸಿಗೆ ನೋವು ಮಾಡ್ಕೊಂಡು ಮಾತಾಡ್ತಾ ಇದೀಯಾ? ನೋಡು, ನಿನ್ನ ಮತ್ತೆ ವಿಶಾಲ್ ಬಿಟ್ರೆ ನಮಗೆ ಯಾರು ಬೇರೆ ಇದ್ದಾರೆ ಹೇಳು? ಕಣ್ಗಳಿದ್ದಂಗೆ ಕಣು, ನೀವು ಸಂತೋಷವಾಗಿದ್ರೆ ಅಷ್ಟೇ ಸಾಕಪ್ಪ. ಹೌದು ಕಣ, ನೀನು ಮತ್ತೆ ವಿಶಾಲ ನಮ್ಮ ಎರಡು ಕಣ್ಗಳಿದ್ದಾನೆ. ಆ ಕಣ್ಗಳಿಗೆ ಕಿಂಚಿತ್ತು ಕುಂದು ಬಂದರು ಇವೆರಡು ಹೃದಯಗಳು ನಿಂತ ನೀರಂತ. ಫೀಲ್ ಮಾಡ್ಕೊತೀರಾ? ನನ್ಗೇನು ಆಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಸುಮ್ಮನೆ ಇಲ್ದೇ ಇರೋದನ್ನ ಮನ್ಸಿಗೆ ಹಾಕೊಂಡು ಕೊರಗ್ತಿದ್ದೀರಾ. ಸರಿಯಪ್ಪ, ಕೂಡ ತನ್ನ ಎರಡು ಕಣ್ಣುಗಳನ್ನ ಒಟ್ಟಲ್ಲಿ ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಮ್ಮ ಸಂಸಾರದ ಬಂಡಿ ಸುಖವಾಗಿ ಸಾಗುತ್ತೆ ಕಣೋ. ಅಕ್ಕೆ ನಮ್ಗೆ ಆಶೀರ್ವಾದ ಮಾಡಿ. ವಿಶಾಲ, ಏನೋ ಇದೆಲ್ಲ ನನ್ನೊಂದು ಅರ್ಥ ಆಗ್ತದೆ. ಏನೋ ಇದು, ಯಾಕೆ ಮಾಡ್ಕೊಂಡ್ ಬಂದಿದ್ಯಾ? ನಮ್ಮ ಹತ್ರ ಒಂದೇ ಒಂದು ಮಾತು ಹೇಳಿದ್ರೆ ಮಜಾ ಮಾಡಿಸ್ತಿರ್ಲಿಲ್ವಾ? ನನ್ನ ಮಾತು ಕೇಳಿ. ಸಾಕು ನಿಲ್ಸು. ಮಾಡೋದೆಲ್ಲ ಮಾಡ್ಬಿಟ್ಟು ಮಾತು ಕೇಳಿ ಹೋಗ್ತಾ ಇದೀಯಾ? ಛೀ! ಸೌಳ ಈ ಮಾತಾಡೆ ಏನೋ ಬೇಟ ಎಲ್ಲ ದೈವಚ್ಚೆ. ಯಾಕಂದ್ರೆ ಏನ್ ನಡಿಬೇಕು ಬೇಕಡ. ಹೋಗಿ ಮಂಗಾತಿತ್ತಂದು ನಮ್ಮ ಮನೆ ತುಂಬಿಸ್ಕೋ. ರೀ, ಆಗಲ್ಲ ರೀ. ಹೋಗ್ಬಾರ್ದು. ಸರಿ. ಅಣ್ಣ, ಸಮಯ ಸಂದರ್ಭ ಆಗಿತ್ತಣ್ಣ. ದಯವಿಟ್ಟು ನನ್ನ ತಪ್ಪು ಬಾಯ್ಬಿಡೋಣ, ನನ್ನ ಸರಿದ್ಬಿಡೋಣ, ನನ್ನ ಸರಿದ್ಬಿಡು. ಹೇಳೋ ಮೇಡೆ, ಏನೇ ಆಗ್ಲಿ ನೀ ತುಂಬಾ ದುಡ್ಡುಪುಟ ಕಣ. ಯಾವ ವಿಚಾರ ಆಗ್ಲಿ ತುಂಬಾ ಯೋಚನೆ ಮಾಡಬೇಕಾಗಿತ್ತು. ಆವಕ್ಕೆಲ್ಲ ಒಳ್ಳೆದಕ್ಕೆ ಹೋಗಪ್ಪ ಮನೊಳಗೆ ಸಾಲ. ಹೋಗ್ರಪ್ಪ ಮನೊಳಗೆ ಹೋಗಿ. ರೀ, ನೋಡಿದ್ರ ನಮ್ಮ ಎರಡು ಮಕ್ಕಳಲ್ಲಿ ಒಬ್ಬ ಮಗ ಹೇಗ್ ಮಾಡ್ದ ಅಂತ. ಸಾಲ ಇದನ್ನ ಕಡೆ ಇದು ರಾಶಿ ಅನ್ನೋದು ಬಹಳೊಂದು ಚದುರಂಗದ ಆಟ. ಯಾವ ಸಮಯದಲ್ಲಿ ಯಾವ ರೀತಿ ಆಡ್ಬೇಕು ಅದನ್ನ ಆಡ್ಸೋದಕ್ಕೆ ಅಂತ ಸೃಷ್ಟಿಕರ್ತ ಬಂದಿದ್ದಾನೆ. ಅವನ ಮುಂದೆ ನಮ್ಮ ಕಣ್ಣ ಮುಚ್ಚಾದ ಆಟ ಏನು ನಡೆಯಲ್ಲ. ಆ ಸೂತುದಾರ ಯಾವ ರೀತಿ ಆಡಿಸ್ತಾನೋ ಅದನ್ನು ನೋಡಿ ಸಂತೋಷ ಪಡ್ಬೇಕು ಸಾಲ, ಸಂತೋಷ ಪಡ್ಬೇಕು. ಅಣ್ಣ, ನೀವು ಅಳುದ ದಯವಿಟ್ಟು ಅಳ್ಬೇಡಿ ಅಣ್ಣ. ಯಾವುದೋ ವಿಷಯಗಳಿಗೆ ಅವನು ದುಡುಕಿ ತಪ್ಪು ಮಾಡ್ಬಿಟ್ಟಿದ್ದಾನೆ ಅಣ್ಣ. ಅದಕ್ಕೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಅವನನ್ನ ಕ್ಷಮಿಸ್ಬಿಡಿ. ನಿಂದು ವಿಶಾಲವಾದ ಹೃದಯವಂತಿಕೆ ಕಣ. ಆಗ ವಿಶಾಲ ನಮ್ಮ ಒಂದು ಮಾತು ಕೇಳಿದ್ರೆ ಈಗ ಮಾಡ್ಕನ್ನಲ್ಲ ಸರಿಯೇನು? ಅಣ್ಣ, ಅವ್ನು ಮೊದ್ಲೇ ಹೇಳಲಿಲ್ವಾ
ಸಮಯ ಸಂದರ್ಭ ಹಂಗಿತ್ತು ಅಂತ ಯಾವ ಸಮಯದ ಇಕ್ಕಟ್ಟಿಗೆ ಸಿಕ್ಕಿ ಈ ರೀತಿ ಮಾಡ್ಕೊಂಡ ಅಣ್ಣ. ಸಮಯ ಸಂದರ್ಭ ಅನ್ನೋದು ಯಾರನ್ನು ಬಿಟ್ಟಿದ್ದಲ್ಲ ಅಣ್ಣ. ಸಂದರ್ಭಕ್ಕೆ ಸಿಕ್ಕಿ ಆ ಸತ್ಯ ಹರಿಶ್ಚಂದ್ರ ಮಸಣನ ಕಾಲ. ಇನ್ನು ಶ್ರೀರಾಮಚಂದ್ರ 14 ವರ್ಷ ವನವಾಸ ಹೋದ. ಇನ್ನು ಪಾಂಡವರು 12 ವರ್ಷ ವನವಾಸ ಮಾಡಿ 1 ವರ್ಷ ಅಜ್ಞಾಸವನ್ನ ಮಾಡಿದ್ರು. ಇದೆಲ್ಲ ಸಮಯ ಸಂದರ್ಭಕ್ಕೆ ಕಟ್ಟಿಬಿದ್ದಣ. ಸರಿ ಕಣ, ನೀವು ಹೇಳ್ತೇನೋ ಸರಿಯೇ. ಹರಿಶ್ಚಂದ್ರ ಮಸಾಣಕ್ಕಾದ ಆ ಸತ್ಯ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು. ಇನ್ನು ಶ್ರೀರಾಮಚಂದ್ರ 12 ವರ್ಷ ವನವಾಸ ಮಾಡ್ದ, ಪಿತೃವಾಕ್ಯ ಪರಿಪಾಲನೆ ಮಾಡ್ದಂಗಾಯ್ತು. ಇನ್ನು ಮಹಾಭಾರತದ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಿದ್ರು. ಆ ಸತ್ಯ ತಿಳ್ಕೊತ್ತೆ ಸಿಕ್ತು. ಆದ್ರೆ ಇವ್ರು ಯಾವ ತರ ಕೆಲಸ ಮಾಡೋದು ಅಂತ ಇಷ್ಟು ಬೇಗ ನಾವು ಬ್ಯಾಡವಾಗೋದು. ಹೀಗ್ ಮಾತಾಡಿ ಏನು ಪ್ರಯೋಜನ ರೀ? ಎಲ್ಲ ಮುಗಿದೋಗಿರೋ ಕತೆ ನೋಡಿ. ಆ ಜೀವನಕ್ಕೆ ಏನ್ ಬೇಕೋ ಅದನ್ನ ವ್ಯವಸ್ಥೆ ಮಾಡ್ಕೊಡಿ. ಆದ್ರೆ ಹಣ್ಣನ ಮದುವೆ ಮುಗಿಯವರೆಗೂ ಸ್ವಲ್ಪ ಕಾದಿದ್ರೆ ಎಷ್ಟು ಚೆನ್ನಾಗಿತ್ತು. ನಾನು ಮದುವೆ ವಿಚಾರನ ಬಿಟ್ಟು ಮುಂದೆ ಆಗ್ಬೇಕಾದ ಕಾರ್ಯದ ಬಗ್ಗೆ ಯೋಚನೆ ಮಾಡಿ. ಅವನು ಮದುವೆಯಾಗಿ ಎಲ್ಲೂ ಹೋಗಿಲ್ವಲ್ಲ, ನಮ್ಮನೆಗೆ ಬಂದಿದ್ದಾನೆ ತಾನೆ. ಅದಕ್ಕಾದ್ರೂ ನಮ್ಮೆಲ್ಲ ಸಂತೋಷ ಪಡೋಣ. ಸರಿಯಪ್ಪ, ಅವನು ಕಳೆದ 20 ವರ್ಷನೇ ಮದುವೆ ಮಾಡ್ಕೊಂಡು ಬಂದವನೆ. ನಾನು ಹೋಗಿ ಜೊತೆ ಕರ್ಕೊಂಡು ಬರ್ತೀನಿ. ಆ ಹಾಕೊಂಡು ಹೊರಗಡೆ ಸಾಕೋಪ್ತ ಮಾಡಿ ಮುಗಿಸೋಣ. ಸಲ ನಾ ಬರ್ತೀನಿ ಮನೆ ಕಡೆ ಜೋಪಾನ. ನೋಡಪ್ಪ, ಮದುವೆ ಮುಗಿಸ್ಕೊಂಡು ನೇರವಾಗಿ ಅವ್ರ ಮನೆಗೆ ಬಂದಿದ್ದಾರೆ. ಅವ್ರು ಊಟ ಮಾಡಿದಾರೋ ಇಲ್ವೋ ಅವ್ರನ್ನ ಕೇಳಿ ನಾನು ಅಡಿಗೆ ಮಾಡ್ತೀನಿ. ಬಾರೋ. ಅದಕ್ಕೆ ನಾನು ಎಸ್ಐ ಉದ್ಯೋಗಕ್ಕೆ ಕಾಲ್ ಮಾಡಿದ್ನಲ್ಲ, ಅದಕ್ಕೆ ಬೆಳಿಗ್ಗೆ ಆ ಪೋಸ್ಟ್ ಮ್ಯಾನ್ ಸ್ಟೋರಿ ಸಿಕ್ಕಿ ನಿನಗೆ ಒಂದು ಕಲೆಕ್ಟ್ ಮಾಡ್ಕೊಂಡು ನಾನು ಹೋಗಿ ಅದನ್ನ ಸರಿಯಪ್ಪ, ಹೋಗ್ಬೇಕು. ಮನೆ ಕಡೆ ಹುಷಾರಂತೆ ಬರ್ತೀನಂತೆ. ಮುದ್ದಾದ ಗೊಂಬೆಯನ್ನು ಮದುವೆ ಹಾಕೋಕೆ 100 ಜನದಲ್ಲಿ ಪುಣ್ಯ ಮಾಡಿದೆ ಕಣೆ. ನಾನು ಅಷ್ಟೇ. ನಿನ್ನ ಸೌಂದರ್ಯ ಸಾಗರದಲ್ಲಿ ನಾನು ನಾವಿಕನಾಗಿದ್ದೀನಿ ಕಣೆ. ಆಯ್ತು, ಜಾಸ್ತಿ ಮಾತಾಡ್ಬೇಡಿ, ಹಾಲು ಕುಡೀರಿ.
ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ದ ಏನಕ್ಕಲ್ಲ, ಈ ಜನ್ಮದಲ್ಲಿ ಬೇಡ ಬೇಡ ಅಂದ್ರೆ ಅದೃಷ್ಟ ಲಕ್ಷ್ಮಿ ಒತ್ಕೊಂಡ್ ಬರ್ತದನಕ್ಕಲ್ಲ. ತಿಪ್ಪ ನಮ್ಮಪ್ಪ ಕೊಟ್ಟಿದ್ದು 1 ಎಕರೆ, ನಾನೀಗ ಮಾಡಿರೋದು 100 ಎಕರೆ ಗದ್ದೆ, 50 ಎಕರೆ ತೆಂಗಿನ ತೋಟ. ಹೆಂಗಿದ್ದಲ್ಲ ನನ್ ಕರಮತ್ತು. ಮಾಡಿದ್ರೆ ಎಲ್ಲಾನು ಜಾಸ್ತಿ ಆಯ್ತದ ಕಡೆ ಹೇಳಿ. ಆ ಬಡವ ಸಾಪ ತರ್ತೇ ಬಿಡಲ್ಲ. ಏ ತಿಪ್ಪೆ, ಎಲ್ಲದು ಗೊಗಾಟ ಅಂತ ಏನಿಲ್ಲ ಯಜಮಾನ್ರೆ, ನಿಮ್ ಹೇಳಿಕೆ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಯೋಚನೆ ಮಾಡ್ತಾ ಇದ್ದೆ. ಏಯ್, ನನಗೇಲ್ಲ ಕಮ್ಮಿ ಆಗಿದೆ ಈಗ. ನಿನ್ ಕಣ್ಣಿಗೆ ನಾನು ಒಳ್ಳೆ ದೊಡ್ಡ ಮನ್ಸ ತರ ಕಾಣ್ತಾ ಇಲ್ವಲ್ಲ. ನಾನು ಹೇಳಿದ್ದು ಆಗಲ್ಲ ಯಜಮಾನ್ರೆ, ಮುಂದೆ ನಿಮ್ಗೆ ರಾಜಕೀಯ ವಯಸ್ಸು ಇದೆ ಅಂತ ಹೇಳಿದೆ. ಹೌದು ಕಣ್ಣ, ಹೆಂಗಾರ ಮಾಡಿ ರಾಜಕೀಯ ಪ್ರವೇಶ ಮಾಡಿ ಎಲೆಕ್ಷನ್ ಅಲ್ಲಿ ಗೆದ್ದು MLA ಆಗಿ ಅಬಕಾರಿ ಮಿನಿಸ್ಟರ್ ಆಗ್ಬಿಟ್ರೆ ನನ್ನ ಕಳಬಟ್ಟಿ ಯಾವಕ್ಕೆ ಸಲೀಸಾಗೋಯ್ತದಾಗಲ್ಲ. ಇವ್ರು ಮಾಡಿರೋ ಮನ ಕೆಲಸಕ್ಕೆ ಜನ ಓಟ್ ಹಾಕಾರ, ಮೆಟ್ಟು ಹೊಡಿತಾರ ಅಷ್ಟೇ. ಬರೀ ಗೊಣಗೋದೇ ಆಯ್ತು. ಕಮ್ಮಿ ಹಣನ ಬಿಸಾಕೋದು, ಓಟ್ನ ಗೋರ್ಕೊಳ್ಳೋದು. ಹೆಂಗಿದ್ದಲ್ಲ ಇದ್ಯಾ. ನೀವು ಎಲೆಕ್ಷನ್ ನಿಂತು ಗೆದ್ಬಿಟ್ರೆ ದೊಡ್ಡ ಆಗನ್ನ ಮತ್ತೆ ನಮ್ಮೂರ್ನಾಗೆ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಬಡ್ಡಿ ಮಗ ಅಂದ್ರೆ ನೀರೇಕಲ್ಲ. ನಾನೇನಾರ ಎಲೆಕ್ಷನ್ ಅಲ್ಲಿ ಗೆದ್ದು ಮಿನಿಸ್ಟರ್ ಆಗ್ಬಿಟ್ರೆ ಮಗನೇ ನೀರೇ ಕಲ ನನ್ನ ಪರ್ಸನಲ್ ಮತ್ತೆ ಬೇರೆ ಬಿಟ್ಬಿಟ್ಟಮ್ಮ, ದುಡ್ದು ನನ್ನ ಮಗನೇ ನಾಯಿತರ. ಸರಿ, ಇದು ಮಗ ಇಸ್ಕಟ್ಟ ಬೆಳಗ್ಗೆಯಿಂದ ಕಾಣ್ತಾ ಇಲ್ವಲ್ಲ, ಎಲ್ಲೋದ? ಓ, ನೆನದವರ ಮನದಲ್ಲಿ ಚಿಕ್ಕ ಯಜಮಾನ್ರು ಈ ಕಡೆನೇ ಬರ್ತಾವ್ರೆ. ಸಂತೋಷದ ವಿಚಾರ. ಏನಪ್ಪ ಅದು ಸಂತೋಷದ ವಿಚಾರ? ನಾವು ಬೆಳಗಿದ್ದ ಗಾಂಜಾ ಸೊಪ್ಪಿಗೆ ಹೊರ ದೇಶದಿಂದ ಆರ್ಡರ್ ಬಂದಿದೆ. ಏನು ಮುಂದೆ ನಮಗೆ ಕೋಟಿ ಕೋಟಿ ಪ್ರಾಫಿಟ್ ಇದೆ. ತುಂಬಾ ಸಾಕು. ಏಕೆಂದ್ರೆ ಎಲ್ಲೆಡೆ ಕೀರ್ತಿ ಗೌರವ ಹೆಚ್ಚುತ್ತದೆ. ಒಟ್ಟರೆ ನಿನ್ನಂತ ಮಗ ಉಡ್ಬೇಕು. ಮುಂದೆ ನಾನು ರಾಜಕೀಯ ರೆಡಿ. ಈ ಸಂತೋಷಕ್ಕೆ ಒಂದು ದೊಡ್ಡ ಪಾರ್ಟಿ ಅದಕ್ಕೆ ನೀವು ಒಪ್ಪಿಗೆ ಕೊಟ್ರೆ ಎಲ್ಲಾರ ಸ್ನೇಹಿತರು ಹಬ್ಬದ ಔತಣ ಮಾಡಿ ತೋಟದ ಮನೇಲಿ ಪಾರ್ಟಿ ಏರ್ಪಾಡು ಮಾಡ್ಬೇಕು ಅಂತ. ಅದಕ್ಕೆ ನೀವು ಏನ್ ಹೇಳ್ತೀರಾ? ಅದನ್ನ ನನ್ನೇನಪ್ಪ ಕೇಳ್ತೀಯ? ಹೇಗಿದ್ರು ನಮ್ ತೋಟದ ಮನೆ ಇದೆಯಲ್ಲ, ಅಲ್ಲೇ ಪಾರ್ಟಿ ಮಾಡೋ. ಪಾರ್ಟಿ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ನೋಡೋ ಕಣ್ಣು ಕುಕ್ಕೊಂಗಿರ್ಬೇಕು. ಎಷ್ಟಾರ ಖರ್ಚಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ವೇಟ್ ಮಾಡೋ. ಯಾಕಂದ್ರೆ ಮುಂದೆ ನಾನು ರಾಜಕೀಯ ಪ್ರವೇಶ ಮಾಡ್ತಾ ಇದ್ದೀನಿ.
ಹಂಗಾದ್ರೆ ಇವ್ರೆ ಗುಳಿಯ ಕಾಲ ಕಳೆದು ಯಮಗಂಡ ಕಾಲ ಶುರುವಾಯ್ತು ನಂಗಾಯ್ತು. ಅದೇನು ಹೇಳ್ತಲ್ಲ, ದೀಪ ಆರಕ್ ಮುಂಚೆ ಪ್ರಕಾಶ ಉಳಿತೈತಂತೆ. ಹಂಗಾಯ್ತು ಇವ್ರ ಕತೆ. ಮುಂದೆ ಏನಾಗುತ್ತೋ ಏನೋ ಕಾದ್ ನೋಡ್ಬೇಕು. ಏನಿಲ್ಲ ನಿನ್ ಪಣಗಾಟ ಅಂತ ಅದೇನಿಲ್ಲ ಯಜಮಾನ್ರೆ. ಡ್ಯಾಡಿ, ಇನ್ನು ಮುಂದೆ ನೀವು ಎಲೆಕ್ಷನ್ ನಿಂತ್ಕೊಂಡು ಮೇಲೆ ಯಾಕೆ ಮಿನಿಸ್ಟರ್ ಆಗೋದು ನನಗೆ ಗ್ಯಾರಂಟಿ ಚೆನ್ನಾಗಿ ಗೊತ್ತು. ನೀವು ಹಾಗೆ ಆಗ್ತೀರ ಅಂತೂ ನನಗೆ ಗೊತ್ತು. ನನಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಹೋಗಿದ್ ಬಾರೋ. ಫೋನ್ ಮಾಡ್ತಾ ಇದಾರೆ. ತಿಪ್ಪೆ ಯಜಮಾನ್ರೆ, ತೋಟದ ಮನೇಲಿ ಪಾರ್ಟಿಗೆ ಏರ್ಪಾಡು ಮಾಡು. ಬರುವಂತ ಸ್ನೇಹಿತರೆಲ್ಲ ಚೆನ್ನಾಗಿ ನೋಡ್ಕೋ. ಬರ್ಲೆ ಹೋಗಿದ್ ಬನ್ನಿ. ನಾನು ಇರ್ಬೇಕಾದ್ರೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಇದನ್ನೇ ಕಲ ಅದೃಷ್ಟ ಅನ್ನೋದು. ಒಂದ್ರ ಮೇಲೊಂದು ಒತ್ಕೊಂಡ್ ಬರ್ತಾ ಇದ್ದಕ್ಕಲ್ಲ. ನನಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದ್ದಕ್ಕಲ್ಲ. ಯಜಮಾನ್ರೆ, ಅತಿಯಾಗಿ ಸಂತೋಷ ಪಡೋಕೆ ಹೋಗ್ಬೇಡಿ. ಯಾಕೆಂದ್ರೆ ಫಸ್ಟ್ ಟೈಮ್ ಹಾರ್ಟ್ ಪೇಷಂಟು. ಯಾವಾಗ ಏನಾಗೋದೋ ಯಾರು ಗೊತ್ತು. ನನ್ನ ಮಗನೇ ನನ್ನ ಮಗನೇ, ಪಾರ್ಟಿ ಕೆಲಸ ಬೇಜಾರೈತೆ, ನೋಡುವಂತೆ ನಡಿ. ಪಾರ್ಟಿ ಅಂದ್ರೆ ಮಗನೇ ಹೆಂಗಿರ್ಬೇಕು ಗೊತ್ತಾ? ಇಲ್ಲಿ ಕುಂತಿರೋರೆಲ್ಲ ನೋಡಿ ಸಂತೋಷ ಪಡಂಗಿರ್ಬೇಕು. ಯಾಕೆ ತಲೆ ಕೆಲ್ಸ್ಕೊತೀರಾ? ಇರೋರೆಲ್ಲ ಬೇಕಾದ್ರೆ ಇಲ್ಲೇ ಕುಂತಿರ್ಬೇಕು. ಹಂಗೆ ಅರೇಂಜ್ ಮಾಡ್ತೀರಿ. ಬಾ.
ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ರೀ. ಅಂತ ಮನುಷ್ಯನ ನಾನು ಏನ್ ಹೇಳ್ಕೊಂಡೆ? ರೀ ನನ್ನ ಮದುವೆ ಆಗಿ ಅಂದಿದ್ದಕ್ಕೆ ಹಿಂದೂ ಮುಂದೆ ನೋಡ್ದೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಮದುವೆ ಆಗಲ್ಲ. ಅದಕ್ಕೆ ನೀವು ಶಾಲೆ ಓದಿದವರು ಅಂತ ಹೇಳಿದ್ದು. ತಾರ ಆ ಸಭೆಯನ್ನ ಹುಟ್ಟಿದ್ರೆ ನಿನ್ನಂತ ಚೆಲುವೆ ತುಂಬಿದ ಚೆಲುವೆನ ನನ್ನ ಬಾಳ ಸಂಗಾತಿಯಾಗಿ ಪಡೆಯಕ್ಕಾಯ್ತಿರ್ಲಿಲ್ಲ ಕಣೆ. ನನ್ಗೆ ಒಂದೇ ಬೇಜಾರ್ ಕಣೆ, ನನ್ನ ತಂದೆ ತಾಯಿ ಸಮಾನನಾದ ಅಣ್ಣ ಅಕ್ಕೆ ಬಿಟ್ಟು ಮದುವೆ ಆದ್ನಲ್ಲ, ಅದೊಂದೇ ಕೊರಗು ಕಣೆ ನನ್ಗೆ. ಅದಕ್ಕೆ ಯಾಕ್ರಿ ಯೋಚನೆ ಮಾಡ್ತೀರಾ? ಮುಂದೆ ಅವರಿಬ್ಬರನ್ನ ಚೆನ್ನಾಗಿ ನೋಡ್ಕೊಂಡ್ರಾಯ್ತು. ತಾರ ನಿನ್ನ ಅಷ್ಟೇ ಕಣೆ ನಾನು ಕೇಳ್ಕೊಳ್ಳೋದು. ಅವರು ಚಿಕ್ಕೂರಿಂದ ಸಾಕಿ ಬೆಳೆಸಿ ನನ್ನ ಈ ಮಟ್ಟಕ್ಕೆ ವಿದ್ಯಾವಂತನಾಗಿ ಮಾಡಿ ಈ ಮೆಟ್ಟಕ್ಕೆ ಬೆಳೆಸಿದ್ದಾರೆ. ನಿನ್ನಲ್ಲಿ ಅದೊಂದೇ ಕಣೆ ಬೆಳ್ಕೊಳ್ಳೋದು. ಇನ್ನೊಬ್ಬ ಅಣ್ಣ ವಿನಯ್ ತುಂಬಾ ಸರಳ ಜೀವಿ, ಮುದ್ದ ಮಾನವ, ನಮ್ಮೆಲ್ಲರನ್ನೂ ಚೆನ್ನಾಗಿ ನೋಡ್ಕತೀಯ ತಾನೆ. ನಾನ್ ಬಂದಿರೋದೆ ಈ ಮನೆಗೆ ಸೊಸೆಯಾಗಿ ಯಾಕೆ ಬಂದಿದ್ದೀನಿ ಹೇಳಿ? ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳಕ್ಕೆ. ಆದ್ರೆ ಇನ್ ಮುಂದೆ ಈ ಮನೆ ತುಂಬಿದ ಮನೆ, ಅಂದ್ರೆ ಜೇನುಗೂಡು ತುಂಬಿದ ಮನೆ ಅಂತ. ಈ ಜೇನುಗೂಡನ್ನ ನಾನು ಯಾವ ರೀತಿ ಹೊಡಿಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಅಂದ್ರೆ ಇದು ನನಗೆ ಜೇನುಗೂಡದಾಗೆ ಅಂತ ಹೇಳಿದ್ರೆ ತಾರ ನಾನು ಅಷ್ಟೇ ನಿನ್ನಲ್ಲಿ ಕೇಳ್ಕೊಳಕನೆ, ಈ ನಮ್ ಸಂಸಾರನ ಆನಂದ ಸಾರ ತರ ನಡ್ಸ್ಕೊಯ್ತೀಯ. ಈ ಮನೆತನದ ಗೌರವ ತುಂಬಾ ಎತ್ತರಕ್ಕೆ ಬೆಳೀತೆ ಕಣೆ. ಈ ಮನೆಯ ಗುರುಲಕ್ಷ್ಮಿ ಆಗಿ ಬಂದಿದ್ದು ಸಾರ್ಥಕ ಆಯ್ತು ಕಣೆ. ಏನಂದ್ರೆ ಈ ರೀತಿ ಆಶಾ ಗೋಪುರನ ಕಟ್ಕೋಬಾರ್ದಪ್ಪ. ಯಾಕಂದ್ರೆ ಯಾವಾಗ ಹೇಗೆ ಸುಂಟರಗಾಳಿ ಬಂದ್ಬಿಡುತ್ತೋ ಯಾರಿಗೊತ್ತು. ಅದೇನೋ ಹೇಳ್ತಾರಲ್ಲ, ಅದೇ ಆಸೆ ಗತಿಗೆಡ್ಸು ಅನ್ನೋ ಹಾಗೆ. ಯಾಕೆ ಕೆಟ್ಟಿದ ಯೋಚನೆ ಮಾಡ್ತೀಯ? ಇದು ಗಾಳಿ ಗೋಪುರ ಅಲ್ಲ, ಕನಸಿನ ಗೋಪುರ. ಆ ನನ್ನ ನನಸು ಮಾಡುವಂತ ಗಂಧರ್ವ ಕನ್ಯೆ ಕಣೆ ನೀನು. ಸಾಕು, ಈ ನಿಮ್ಮ ಹೊಗಳಿಕೆ ಮಾತು ಕೇಳಿ ನನ್ನ ಮನ ತುಂಬಿ ಬಂತು. ನನ್ನ ಹೃದಯ ಚಕೋರಿ ಕಣೆ. ಆಹಾ, ನಿನ್ನ ಈ ಸ್ಯಾರಿ ನೋಡ್ತಾ ಇದ್ರೆ ನನ್ ಮೈಮಾನೆ ಎಲ್ಲ ರೋಮಾಂಚನಗೊಂತದ ಕಣೆ. ಸಾಕಪ್ಪ ಸಾಕು. ಈ ನಿಮ್ಮ ಚಿನ್ನದಂತ ನುಡಿ ಕೇಳಿ ನನ್ನ ಮನಸ್ಸು ಎಷ್ಟೊಂದು ಸಂತೋಷ ಪಡ್ತಾ ಇದೆ ಅಂತ. ನೀವು ಕೊಟ್ಟಿರೋ ಈ ಕಾಣಿಕೆ ನನ್ನ ಹೃದಯವನ್ನೇ ಗೆದ್ದು ಬಿಟ್ಟಿದೆ. ತರ ನಿನ್ನ ಹೃದಯ ಚಕೋರಿ ಕಣೆ, ನಾನಿನ್ನ ಪ್ರೇಮ ಪೂಜಾರಿ. ವಿರಾದ ಮಡಿಯಲ್ಲಿ ತೇಲಾಡುತ್ತಾ ಅಕ್ಕಿ ಪಕ್ಷಿ ಅಂತೆ ಹಾರಾಡೋಣ. ಅಯ್ಯೋ, ಬೇಡಪ್ಪ, ಅನ್ನಕ್ಕೆ ಬಂದ್ಬಿಟ್ರೆ ಏನ್ ತಿಳ್ಕೊಳ್ಳ. ನಾನ್ ಕೆಲ್ಸ ಮಾಡ್ಬೇಕು. ಅಣ್ಣ ಬರ್ತಾರೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಂಚೆ ಬರೋ ಸಾಯಂಕಾಲ ಆಯ್ತದೆ. ಅವ್ರು ಬರೋಕ್ ಮುಂಚೆನೆ ನಮ್ ಪ್ರೇಮ ಸ್ಟಾರ್ಟ್ ಮಾಡೋಣ. ಹೋಗಿಪ್ಪ. Aha!
ಸರಿ ಈಗ ಹೋಗ್ಲಾ? ಈ ಖುಷಿ ಆಯ್ತು ಕಡೆ ತುಂಬಾ ಖುಷಿ ಆಯ್ತು ಸ್ಟೆಪ್ ಮಾತ್ರ ಸೂಪರು ಅಣ್ಣಕ್ಕೆ ಬಂದ್ಬಿಡ್ತಾರೆ ಮಾರೇ ಬೇಗ ಹೋಗೋಣ ಈಗ ಅಣ್ಣ ಅದಕ್ಕೆ ನೆನಪಾದ್ರ ಮಗ? ಗಂಡನ ಮನೆಯ ಬಾಳನು ಬೆಳಗಲು ಹೋಗುವೆಯ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ
ಸುರಿಸುತ್ತ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ನನ್ನ ಮನೆಯ ಬಾಳನು ಬೆಳಗಲು ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಇದು ನಾ ಕಂಡದ್ದೆಲ್ಲ ಕೆಲಸ ಚಿಕ್ಕ ವಯಸ್ಸಲ್ಲಿ ಒಬ್ಬಳ ಕಳ್ಕೊಂಡು ಅವಳು ಶಿವನ ಪಾದ ಸೇರ್ಕೊಂಡು ಶಿವನು ಇನ್ನೊಬ್ಬ ಮದುವೆ ಆಗಿ ಅಕ್ಕನ ಸಾವಿಗೆ ಕಾರಣವಂತ ಸೇರ್ತಿಸ್ಕಕ್ ಹೋಗಿದ್ದಾಳೆ. ಅವಳ ಬಾಳಿನ ದಾರಿ ಯಾಕೆ ಸಾಗುತ್ತೋ ನೆನೆಸ್ಕೊಂಡ್ರೆ ಎಲ್ಲ ದೇವ್ರು ಭಗವಂತ ಇರೋ ಒಬ್ಬ ತೆಗಿನಾರು ಸುಖವಾಗಿಡಪ್ಪ. ಅವಳ ಬಾಳಿಗೆ ಮುಳ್ಳಿನ ಹಾಸಿಗೆ ಆಗದೆ ಮುಳ್ಳಿನ ಹಾಸಿಗೆ ಆಗಿ ಇಡಪ್ಪ. ಇಷ್ಟೆಲ್ಲರಿಂದಲೇ ನಾನು ಕೇಳ್ಕೊಳ್ಳೋದು ಅವಳ ಮನೆ ಗಂಡನ ಮನೆಯನ್ನು ನಂದನ ಗೋಕರ ಆಗಿ ದೀಪ ಹೆಂಗಾಗ ಮಾಡಪ್ಪ. ಸಾಲ್ ಮೊದ್ಲೇ ಮಡಗಂದಲ್ಲ ಇಲ್ಲೇ ಬೆಸ್ಟ್